ವಕ್ಫ್ ಬಿಲ್ ನಡೀತು, ಅದ್ರ ವಿರುದ್ಧ ದಂಗೆ ಎಲ್ಲ ನಡೀತಾ ಇರೋದು. ಆ ರೀತಿ ಸ್ಟ್ರೈಕ್ ಮಾಡೋದಾಗಿದ್ರೆ, ವಕ್ಫ್ ಬಿಲ್ ವಾಪಸ್ ತಗೊಳ್ಳಿ ಅನ್ನೋದಾಗಿದ್ರೆ ಹಿಂದೂಗಳ ಮೇಲೆ ದಾಳಿ ಮಾಡ್ಬೇಕಾಗಿರಲಿಲ್ಲ. ಇಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡಬೇಕು ಅನ್ನೋದೇ ಇವರ ಉದ್ದೇಶ. ಮುಸ್ಲಿಂ ಆಗಿ ಕನ್ವರ್ಟ್ ಆದ್ರೆ ಅವ್ರ ಮೇಲೆ ದಾಳಿ ಆಗೋದಿಲ್ಲ, ನೀವು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿ ಅಂತ ಎದುರಿಸೋ ಉದ್ದೇಶ. ನಮಸ್ಕಾರ ವೀಕ್ಷಕರೇ, ಕಲ್ಕಿ ಸೇನಾ ಬಳಗ ಅಂತ ನಾವೊಂದು ಪ್ರೋಗ್ರಾಮ್ ಶುರು ಮಾಡಿದ್ವಿ. ಅದರಲ್ಲಿ ಎಷ್ಟೆಷ್ಟೋ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ, ಸತ್ಸಂಗಗಳು ಕೂಡ ಕಂಡಕ್ಟ್ ಮಾಡ್ತೀವಿ. ಕೆಲವೊಂದು ಸಲ ನಿಮಗೆ ಗೊತ್ತಿರೋ ವಿಷಯಗಳನ್ನ ನಮಗೂ ತಿಳಿಸಿ, ಏಕೆಂದ್ರೆ ಎಲ್ಲಾ ವಿಷಯನೂ ಎಲ್ಲರ ಕೈಲೂ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಒಬ್ಬೊಬ್ರು ಒಂದೊಂದು ವಿಷಯ ತಿಳ್ಕೊಳ್ತಾ ಇರ್ತಾರೆ. ಸಾಧ್ಯ ಆಗೋ ಮಟ್ಟಿಗೆ ನಿಮಗೆ ಗೊತ್ತಿರೋ ವಿಷಯಗಳನ್ನ ನಮಗೂ ತಿಳಿಸಿ, ನಾವು ತಿಳ್ಕೊಂಡು ಬೇರೆಯವ್ರು ತಿಳಿಸೋ ಕೆಲಸ ಮಾಡ್ತೀವಿ ಅಂತಾನೆ ಹೇಳ್ತಾ ಇರ್ತೀವಿ. ಅದರಲ್ಲಿ ಎಷ್ಟೆಷ್ಟೋ ಜನ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತಾರೆ. ನಿಮ್ಗೂ ಕಾಣಿಸ್ತಾ ಇರ್ಬೋದು ಸ್ಕ್ರೀನ್ ಅಲ್ಲಿ ತುಂಬಾ ಜನ ತುಂಬಾ ವಿಷಯಗಳನ್ನ ಕಳಿಸ್ತಾನೆ ಇರ್ತೀರಾ. ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾನು ನಿಮ್ಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಇನ್ನ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೀವಿ. ಅಂತ ವಿಷಯಗಳನ್ನ ತುಂಬಾ ಮೇಜರ್ ಆಗಿ ಬದಲಾವಣೆ ಆಗ್ತಾ ಇರುವಂತ ಇನ್ಸಿಡೆಂಟ್ಗಳನ್ನ ನಿಮಗೆ ತಿಳಿಸೋ ಕೆಲಸ ನಾವು ಮಾಡ್ತಾ ಇರ್ತೀವಿ. ಒಟ್ಟಿನಲ್ಲಿ ಯಾವುದೋ ಒಂದ್ರ ಮೂಲಕ ಯಾರೋ ಒಬ್ರು ಮೂಲಕ ಈ ವಿಷಯಗಳನ್ನ ನಿಮಗ್ ತಿಳಿಸೋ ಕೆಲಸ ನಮ್ಮದಾಗಿರುತ್ತೆ. ಜಸ್ಟ್ ಎ ಮೀಡಿಯೇಷನ್ ಅನ್ಕೊಳ್ಳಿ, ಮೀಡಿಯೇಟರ್ ಅನ್ಕೊಳ್ಳಿ. ಅಲ್ಲಿ ಬರ್ತಾ ಇರೋಂಥ ಇನ್ಫಾರ್ಮೇಶನ್ಗಳನ್ನ ಇಲ್ಲಿ ನಾವು ತಿಳ್ಕೊಳ್ಳೋಣ, ಅದರಲ್ಲಿರೋ ಒಳ್ಳೇದನ್ನ ಅರ್ಥ ಮಾಡ್ಕೊಳ್ಳೋಣ. ಇರೋ ವಿಷಯಗಳೆಲ್ಲ 100% ಸತ್ಯಾನ ಇಲ್ಲ. ಕೆಲವಷ್ಟು ವಿಷಯಗಳು ಅವರವರ ಮನಸ್ಸಿಗೆ ತಕ್ಕಂತೆ ಅವ್ರ ಕಥೆಗಳನ್ನ ಕಟ್ಟಿರ್ತಾರೆ, ಹೇಳಿರ್ತಾರೆ. ಆದ್ರೆ ಅದರಲ್ಲಿರುವಂತ ಸತ್ಯ ಅಸತ್ಯ ಇದನ್ನ ಡಿವೈಡ್ ಮಾಡಿ ಯಾವ್ದು ಸರಿ ಅದನ್ನ ಫಾಲೋ ಮಾಡಿ ಅನ್ನೋದಷ್ಟೇ ನಾವ್ ಹೇಳ್ಬೇಕಾಗಿರೋದು. ಒಬ್ಬೊಬ್ರು ಅವರ ಮನಸ್ಸಿನ ಅನುಸಾರ ಅವ್ರಿಗೆ ಅನ್ಸಿದ್ದ ಫಾಲೋ ಮಾಡ್ತಾ ಇರ್ತಾರೆ. ಇದೇ ಸರಿ ಅಂತ ಅವ್ರಿಗೆ ಅನ್ಸಿರುತ್ತೆ. ಎಲ್ಲಾರ್ಗು ಚಾನ್ಸ್ ಕೊಡ್ತೀವಿ, ಎಲ್ಲರೂ ಮಾತಾಡಿದ್ದಾರೆ. ಎಲ್ಲರೂ ಹೇಳೋದು ಏನು ಅಂದ್ರೆ ನಾವ್ ಹೇಳಿದ್ದೇ ಸರಿ, ನಾವು ಫಾಲೋ ಮಾಡ್ತಿರೋದೇ ಸರಿ ಅಂತ ಅವರವರ ಮನಸ್ಸಿನ ಅನಿಸಿಕೆ. ಆದ್ರೆ ಎಲ್ಲನೂ ಮೀರಿದ್ದು ಒಂದಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಯಾರೋ ಒಬ್ರು ಒಂದು ವಿಷಯನ ಹೇಳ್ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಅದೇ ಸರಿ ಅಂತ ಬದುಕ್ತಾ ಇರ್ತೀವಿ. ಆದ್ರೆ ಅದಕ್ಕೂ ಮೀರಿದ್ದು ಇರುತ್ತೆ ಪ್ರಪಂಚದಲ್ಲಿ. ಅರ್ಥ ಮಾಡ್ಕೋಬೇಕಷ್ಟೇ. ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಯಾವಾಗ ಆ ಜ್ಞಾನ ಸಂಪಾದನೆ ಮಾಡ್ತಾ ಹೋಗ್ಬೇಕು. ನಾವು 100 ಜನ 100 ಹೇಳಿ ಯಾವ್ದು ಸರಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಆ ದಾರಿನಲ್ಲಿ ಹೋಗೋ ಪ್ರಯತ್ನ ಮಾಡ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಯಾವ್ದು ಸರಿನೂ ಅಲ್ಲ, ಯಾವ್ದು ತಪ್ಪು ಅಲ್ಲ ಅನ್ನೋ ಹಾಗೆ ನೀವು ತಿಳ್ಕೊಂಡಿರೋದು ಸರಿ ಇರ್ಬೋದು, ನಮಗ್ ಗೊತ್ತಿಲ್ಲದೆ ಇರ್ಬೋದು. ಇಲ್ಲ ನೀವು ತಿಳ್ಕೊಂಡಿರೋದು ತಪ್ಪಿರ್ಬೋದು, ನಾವು ಅದನ್ನ ಸರಿ ಮಾಡೋ ಕೆಲಸ ಮಾಡ್ತಾ ಇರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಈಗ ನೀವು ಕಳ್ಸಿರುವಂತ ಕಂಟೆಂಟ್ಗಳನ್ನೇ ನೋಡೋದಾದ್ರೆ ಎಷ್ಟೆಷ್ಟೋ ಕಂಟೆಂಟ್ಗಳಿದೆ. ಸಿಂಪಲ್ ಆಗಿ ಒಂದೊಂದೇ ಕಂಟೆಂಟ್ ನೋಡ್ಕೊಂಡು ಹೋಗ್ತೀನಿ ನೋಡಿ. ಮಾಧವ ಕಾ ಸೇವಕ್ ಆನ್ ಇನ್ಸ್ಟಾಗ್ರಾಮ್ ಗೌರಿಶಂಕರ್ ಅನ್ನೋರು. ನಾವಿಲ್ಲಿ ಎಲ್ಲಾರನ್ನು ಮೆಂಬರ್ ಅಂತಾನೆ ಕರಿತೀವಿ, ಯಾರನ್ನೂ ಕೂಡ ಫಾಲೋವರ್ ಅಂತ ಇನ್ನೊಬ್ರು ಅಂತ ಕರೆಯಲ್ಲ. ಎಲ್ಲರೂ ಈ ಗ್ರೂಪ್ ಅಲ್ಲಿ ಮೆಂಬರ್ಸ್ಗಳೇ. ನಿಮಗೆ ಗೊತ್ತಿರೋ ವಿಷಯಗಳನ್ನ ನೀವು ಸ್ಪ್ರೆಡ್ ಮಾಡ್ಬೋದು, ನೀವು ತಿಳಿಸ್ಬೋದು. ಯಾಕೆ ಅಂದ್ರೆ ಮರಕ್ಕಿಂತ ಮರ ದೊಡ್ಡದಿರುತ್ತೆ. ಒಬ್ರಿಗಿಂತ ಒಬ್ರು ತಿಳ್ಕೊಂಡಿರೋರು ಜಾಸ್ತಿ ಇರ್ತೀರಾ. ನಿಮ್ಗೂ 108 ವಿಷಯಗಳು ತಿಳ್ಕೊಂಡಿರುತ್ತೆ. ಎಕ್ಸ್ಪೀರಿಯನ್ಸಸ್ ನಿಮ್ಮನ್ನ ಈ ದಾರಿ ಕರ್ಕೊಂಡ್ ಬಂದಿರುತ್ತೆ. ಎಲ್ಲರೂ ಸೇರ್ಬೇಕು ಅಂದ್ರೆ ಯಾವ್ದೋ ಒಂದು ಕಾರಣ ಇದ್ದೇ ಇರುತ್ತೆ ಅಂತಾರಲ್ಲ. ಇಲ್ಲಿ ಕಲ್ಕಿ ಸೇನೆ ಅನ್ನೋದು ಎಲ್ಲರನ್ನು ಸೇರಿಸುವಂತ ಒಂದು ಕೆಲಸ ಮಾಡಿದೆ ಅನ್ನೋದಷ್ಟೇ ನಾನು ಅರ್ಥ ಮಾಡ್ಕೊಂಡಿರೋದು. ಇವರು ಎಷ್ಟೋ ವಿಷಯಗಳನ್ನ ಕಳಿಸಿದ್ದಾರೆ, ನೀವು ನೋಡ್ಬೋದು. ಹಾಗೆ ಮಾತಾಡ್ತಾ ಇರೋದು, ಇನ್ನ ಬದಲಾವಣೆಗಳಾಗ್ತಾ ಇರೋದು. Because the intention also is to reduce the number of people in this world. At the time when the New World Order was enunciated, the population of this world was only 3 billion. The intention was to reduce it to 1 billion. Now the population of the world is 7 billion. There will be a need to kill many billions of people, or to starve them to death, or to prevent them from giving birth, in order to reduce the population of this world. This is what is in store for most. For those who will suffer and die, there will be the peace of the grave. Because the intention also is to reduce. ಇವ್ರು ಹೇಳಿದ್ದನ್ನು ಕೇಳಿದ್ರಲ್ಲ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಹಾಕಿರುವಂತ ವಿಡಿಯೋ 2015 ಮಾರ್ಚ್ 9 ಹೇಳಿರುವಂತದ್ದು ನ್ಯೂ ವರ್ಲ್ಡ್ ಆರ್ಡರ್ ಅಂತಾನೆ ಕರೆದಿದ್ದಾರೆ. ಅಲ್ಲಿ ಜಪಾನೀಸ್ ಒಬ್ರು ಹೇಳ್ತಾ ಇರೋದು ಅವರ ಇಂಟೆನ್ಷನ್ ಅವಾಗಲೇ ಫಿಕ್ಸ್ ಆಗಿತ್ತು 2015 ಅಲ್ಲೇ. ಇದು ಇವಾಗಲ್ಲ, 2015 ಅಲ್ಲಿ ಫಿಕ್ಸ್ ಆಗಿದ್ದಂಥದ್ದು. ಅವಾಗ 7 ಬಿಲಿಯನ್ ಇತ್ತು, ಅಂದ್ರೆ 700 ಕೋಟಿ ಜನಸಂಖ್ಯೆ ಇತ್ತು. ಅದರಲ್ಲಿ ಅವರ ಟಾರ್ಗೆಟ್ ಎಷ್ಟು? 3 ಬಿಲಿಯನ್ಗೆ, ಅಂದ್ರೆ 300 ಕೋಟಿ ಇಳಿಸ್ಬೇಕು, ಆಮೇಲೆ 100 ಕೋಟಿ ಇಳಿಸ್ಬೇಕು. ಅದು ಅವರ ಟಾರ್ಗೆಟ್. 2020 2030 ಅನ್ಕೊಳ್ಳಿ. 20 ಟಾರ್ಗೆಟ್ ಇಟ್ಕೊಂಡಿದ್ರು, ಬದಲಾವಣೆ ಆಗ್ತಾ ಹೋಗ್ತಾ ಇರ್ತವೆ. 30 ಟಾರ್ಗೆಟ್ ಇಟ್ಕೊಂಡಿದ್ದಾರೆ. 2030ಗೆ ಅವರ ಟಾರ್ಗೆಟ್ ಬಂದು ಭೂಮಿ ಮೇಲಿರುವಂತ ಜನಸಂಖ್ಯೆಯನ್ನ 1 ಬಿಲಿಯನ್ ಅಂದ್ರೆ 100 ಕೋಟಿಗೆ ಇಳಿಸ್ಬೇಕು. ಇದೇ ನ್ಯೂ ವರ್ಲ್ಡ್ ಆರ್ಡರ್ ಅಂತಾನೆ ಕರೆದಿದ್ದಾರೆ.
ಈ ತರದ್ದು ಎಷ್ಟೆಷ್ಟೋ ಡಿಸ್ಕಷನ್ ದೊಡ್ಡ ದೊಡ್ಡ ಕಡೆ ಆಗ್ತಾ ಇರುತ್ತೆ. ನಮ್ಗೆ ಇವುಗಳ ಬಗ್ಗೆ ಗೊತ್ತೇ ಇರೋದಿಲ್ಲ. ಹೇಳಿದ್ನಲ್ಲ, ನಿಮ್ಮಂತವ್ರು ನಮಗೂ ಇಂಥದನ್ನ ತಿಳಿಸೋ ಕೆಲಸ ಮಾಡ್ತೀರಾ. ಈ ವಿಷಯಗಳನ್ನ ನಾವು 4 ಜನಕ್ಕೆ ಸ್ಪ್ರೆಡ್ ಮಾಡ್ತೀವಿ. ಯಾವ ರೀತಿ ಈ ಜನಸಂಖ್ಯೆನ ಕಡಿಮೆ ಮಾಡೋ ಕೆಲಸ ಮಾಡ್ತಾರೆ? ಒಂದು ಯುದ್ಧದ ರೂಪದಲ್ಲಿ, ಯುದ್ಧ ಅನ್ನೋದು ಸುಮ್ಮನೆ ಕ್ರಿಯೇಟ್ ಆಗುತ್ತೆ, ಯುದ್ಧದಿಂದ ಜನ ಸಾಯ್ತಾರೆ. ಕಾಯಿಲೆ ರೂಪದಲ್ಲಿ, ಸಾಂಕ್ರಾಮಿಕ ರೂಪದಲ್ಲಿ ಜನ ಸಾಯ್ತಾರೆ. ಇನ್ನ ಆಂತರಿಕ ದಂಗೆಗಳು ಸೃಷ್ಟಿಯಾಗುತ್ತೆ, ಅದರಲ್ಲೂ ಕೂಡ ಜನ ಹೊಡೆದಾಡ್ಕೊಂಡು ಸಾಯ್ತಾರೆ. ಈಗ ಎಕ್ಸಾಂಪಲ್ ಬಾಂಗ್ಲಾದೇಶಲ್ಲಿ ಆಯ್ತು ಆಂತರಿಕ ದಂಗೆ, ನಮ್ಮ ದೇಶದಲ್ಲೂ ಸಿದ್ಧ ಆಗ್ತಾ ಇದೆ ಧರ್ಮ ಯುದ್ಧಕ್ಕೆ. ಇವುಗಳು ಕೂಡ ಜನ ಹೊಡೆದಾಡ್ಕೊಂಡು ಸಾಯೋ ಹಾಗೆ ಮಾಡುತ್ತೆ. ಒಟ್ನಲ್ಲಿ ಇದೆಲ್ಲ ಕೂಡ ದೊಡ್ಡ ದೊಡ್ಡ ಅಜೆಂಡಾ. ಅಂದ್ರೆ ಜನಸಂಖ್ಯೆಯನ್ನ ಕಡಿಮೆ ಮಾಡಬೇಕು, ಮತ್ತೆ ಹೊಸ ಸೃಷ್ಟಿ ಅನ್ನೋದು ಆಗಬೇಕು. ಈಗಿರುವಂತ ಗ್ರೋತ್ ಅನ್ನೋದು ಟೋಟಲ್ ಆಗಿ ನಿಲ್ಬೇಕು. ಒಂದು, ಜನಸಂಖ್ಯೆ ಹುಟ್ಟೋದು ಕಡಿಮೆ ಆಗ್ಬೇಕು, ಇಲ್ಲ ಇರೋ ಜನರನ್ನ ಸಾಯಿಸ್ತಾ ಹೋಗ್ಬೇಕು. ಎರಡೇ ಪರಿಹಾರ. ಇಂಥ ಪರಿಹಾರಗಳ ಬಗ್ಗೆ ತುಂಬಾ ಮೀಟಿಂಗ್ ಗಳಲ್ಲಿ ಈ ತರ ಡಿಸ್ಕಷನ್ ಆಗಿದೆ. ನಿಮ್ಗೂ ಇಲ್ಲಿ ಒಂದು ಪ್ರೂಫ್ ಅನ್ನೋದನ್ನ ಗೌರಿಶಂಕರ್ ಅವ್ರು ಕಳಿಸಿರೋದು ತೋರಿಸಿದೀನಿ. ಈ ತರದ ಎಷ್ಟೆಷ್ಟೋ ವಿಷಯಗಳಿದೆ, ತಿಳ್ಕೊಳ್ತಾ ಹೋಗೋಣ ಒಂದೊಂದನ್ನೇ. 2 ತಿಂಗಳ ಮಗುವಿನ ಹೊಟ್ಟೆಯಲ್ಲಿ ಪುಟ್ಟ ಮಗುವೊಂದು ಕಾಣಿಸಿಕೊಂಡಿರೋದು ವೈದ್ಯಕೀಯ ಲೋಕದಲ್ಲಿ ಸಂಚಲನ ಮೂಡಿಸಿದೆ. ಹೌದು, ಈ ಪ್ರಕರಣ ಜಗತ್ತಿನಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಮಗುವಿನ ಹೊಟ್ಟೆ ಊದ್ಕೊಂಡಿದ್ದು, ಇನ್ನು ಪೋಷಕರು ಆತನನ್ನ ವೈದ್ಯರ ಬಳಿಗೆ ಕರೆದೊಯ್ದ್ರು. ಅಲ್ಲಿನ ವೈದ್ಯರು ಮೊದಲಿಂದು ಮೂತ್ರಪಿಂಡದ ಸಮಸ್ಯೆ ಅಂತ ಭಾವಿಸಿದ್ರು. ಇದಕ್ಕೆ ಚಿಕಿತ್ಸೆ ಸಹ ನೀಡಲು ವೈದ್ಯರು ಮುಂದಾಗಿದ್ರು. ಆದ್ರೆ ಸಿಟಿ ಸ್ಕ್ಯಾನ್ ನಂತರ ಹೊಟ್ಟೆ ಉಬ್ಬರಕ್ಕೆ ನಿಜವಾದ ಕಾರಣ ಬೆಳಕಿಗೆ ಬಂದಿತ್ತು. ಸ್ಕ್ಯಾನ್ ನಂತರ ಬಂದ ರಿಪೋರ್ಟ್ ನೋಡಿ ವೈದ್ಯರು ಬೆಚ್ಚಿ ಬಿದ್ದಿದ್ರು. ವೈದ್ಯರು ಮಗುವಿನ ಹೊಟ್ಟೆಯಲ್ಲಿ ಮೃದುವಾದ ಮಾಂಸ ಇರುವುದನ್ನ ಕಂಡು ಈ ಮಾಂಸದ ಉಂಡೆಯಂತಿದ್ದ ಇದರಲ್ಲಿ ಮೂಳೆಗಳು ಸಹ ಕಂಡು ಬಂದಿತ್ತು. ಸ್ಕ್ಯಾನ್ ಅನ್ನ ಮಗದೊಮ್ಮೆ ಪರಿಶೀಲಿಸಿದ ವೈದ್ಯರಿಗೆ ಹೊಟ್ಟೆಯಲ್ಲಿರುವುದು ಮಗುವೆಂಬ ವಿಚಾರ ತಿಳಿದುಕೊಂಡಿತ್ತು. 2 ತಿಂಗಳ ಮಗುವಿನ ಹೊಟ್ಟೆ ಹೇಳಿದ್ರಲ್ಲ, ಇದು ಕೂಡ ವಿಚಿತ್ರ ವಿಸ್ಮಯಗಳೇ. 2 ತಿಂಗಳು ಮಗು ಹೊಟ್ಟೆನಲ್ಲಿ ಇನ್ನೊಂದು ಮಗು ಹುಟ್ಟೋದು ಅಂದ್ರೆ ಯಾವ ಅರ್ಥ? ಇದು ಅಂತ ಅಲ್ಲ, ವಿಚಿತ್ರಗಳು ನಡೀತಾನೆ ಇದಾವೆ. ಕೆಲವಷ್ಟು ವಿಡಿಯೋಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂತ ವಿಡಿಯೋಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಜೈ ಗೌರಿಶಂಕರ್ ಅನ್ನೋರು ಕಳ್ಸಿರೋದು ಈ ವಿಷಯಗಳನ್ನೆಲ್ಲ. ಇನ್ನ ಎಷ್ಟೆಷ್ಟೋ ವಿಷಯಗಳಿದೆ ಅವ್ರು ಕಳ್ಸಿರೋದು. ಅಂದ್ರೆ ಇಲ್ಲಿ ನೋಡ್ಬೋದು, ಬಿಯಾಂಡ್ 5000 ಇಯರ್ಸ್ ಆನ್ ಇನ್ಸ್ಟಾಗ್ರಾಮ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ. ಇನ್ನ ಅದನ್ನು ಬಿಟ್ರೆ SSK ಮೆಂಬರ್ ಅನ್ನೋರು ಕೂಡ ಭಾರತದಲ್ಲಿ ಬರುವಂತ ಒಂದು ಫ್ಯೂಚರ್ ಕಾಯಿಲೆ ಬಗ್ಗೆನೂ ಕೂಡ ಇರೋ ಒಂದು ಡೀಟೇಲ್ಸ್ ವಿಡಿಯೋನ ಕಳಿಸಿದ್ದಾರೆ. ಇದು ಕೂಡ ಗ್ರೂಪ್ ಅಲ್ಲಿ ಶೇರ್ ಮಾಡಿದೀವಿ. ಇನ್ನ ಎಷ್ಟೋ ಜನ ಭವಿಷ್ಯ ಮಾಲಿಕ ಬಗ್ಗೆ ಜಾಸ್ತಿ ಡಿಸ್ಕಷನ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ವಾರ್ ಅನ್ನೋದು ಈ ತರ ಇರುತ್ತೆ, ಇದರಿಂದ ವಾರ್ಗಳು ಶುರು ಆಗುತ್ತೆ, ಈಗಿರುವಂತ ಸಿಚುವೇಶನ್ ವಾರ್ಗೆ ಹೋಗಿ ಲೀಡ್ ಮಾಡುತ್ತೆ ಅಂತ ಕೂಡ ಎಷ್ಟೆಷ್ಟೋ ವಿಷಯಗಳು ಓಡಾಡ್ತಾ ಇದೆ. ಇವರು ಕೂಡ ಎಷ್ಟೋ ವಿಷಯಗಳನ್ನ ಕಳಿಸಿದ್ದಾರೆ. ಪ್ಲಸ್ ಬಾಬಾ ವಾಂಗಾ ಹೇಳಿದಂತ ಪ್ರಿಡಕ್ಷನ್ಗಳು ನಿಜ ಆಗ್ತಾ ಇದೆ. ಅದರಲ್ಲಿ ಈಗ ಅಪೋಕಲಿಪ್ಸ್ ಪ್ಲಸ್ 2025ರಲ್ಲಿ ಬಾಬಾ ವಾಂಗಾ ಅವರು ಹೇಳಿದ್ದು ಕ್ಯಾನ್ಸರ್ಗೆ ಮೆಡಿಸಿನ್, ದೊಡ್ಡ ಯುದ್ಧ, ಏಲಿಯನ್ಸ್ಗಳು ಭೂಮಿ ಮೇಲೆ ಬರೋದು, ಇನ್ನ ಪ್ರಕೃತಿ ವಿಕೋಪಗಳು ಹೆಚ್ಚಾಗೋದು, ಭೂಕಂಪಗಳು ದಿನನಿತ್ಯ ಸಂಭವಿಸೋದು, ಇಂಥದ್ದೆಲ್ಲ ನಿಜ ಆಗ್ತಾ ಇದೆ ಅನ್ನೋದು ಈ ವಿಡಿಯೋದಲ್ಲೂ ಕೂಡ ಇದೆ. ಇಂಥದ್ದನ್ನ ನಾವು ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾನೆ ಇರ್ತೀವಿ. ಯಾಕೆ ಅಂದ್ರೆ ಬದಲಾವಣೆ ಜಗದ ನಿಯಮ ಅನ್ನೋ ಬದಲಾವಣೆ ಹಾದಿನಲ್ಲಿದ್ದೀವಿ. ಅದರಿಂದ ಬಚಾವಾಗುವ ದಾರಿಗಳನ್ನ ಮಾತ್ರ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಅನ್ನೋದು ನಮ್ಮ ಉದ್ದೇಶ. ಇನ್ನ ಲಲಿತಾ ಅನ್ನೋರು ಕೂಡ ವಿಚಿತ್ರ ವಿಷಯಗಳನ್ನ ನಮಗೂ ತಿಳಿಸ್ತಾ ಇದ್ದಾರೆ. ಆಕಾಶದಲ್ಲಿ ಕಾಣಿಸ್ಕೊಂಡಂತ ಈ ವಿಚಿತ್ರ ಮೋಡದ ರೀತಿ ಇರುವಂತದ್ದು, ಹೊಗೆ ರೀತಿ ಇರುವಂತದ್ದು, ಎಷ್ಟೆಷ್ಟೋ ವಿಚಿತ್ರಗಳು ಸಂಭವಿಸ್ತಾ ಇದೆ. ಇದು ನ್ಯಾಚುರಲ್ ಆಗಿರೋದು. ಅದು ಬೆಂಕಿ ರೀತಿ ಕಾಣಿಸ್ತಾ ಇರುವಂತ ಹೊಗೆ ಇಲ್ಲಿ ಆಕಾಶದಲ್ಲಿ ಕಾಣಿಸ್ಕೊಂಡಿದೆ ಆಂಧ್ರದಲ್ಲಿ ಅನ್ನೋದು. ಗಣೇಶ್ ಅನ್ನೋರು ಕೂಡ ಎಷ್ಟೆಷ್ಟೋ ವಿಷಯಗಳನ್ನ ಕಳಿಸಿದ್ದಾರೆ. ಇನ್ನ ವಿಜಯ್ ಅನ್ನೋರು ಕೂಡ ಎಷ್ಟೋ ವಿಷಯಗಳಿದೆ. ಇದರಲ್ಲೂ ಕೂಡ ಬಾಂಗ್ಲಾದಲ್ಲಿ ಆಗ್ತಾ ಇರುವಂತ ಗಲಾಟಿ, ಇನ್ನ ಎಂಡ್ ಆಫ್ ದಿ ವರ್ಲ್ಡ್ ಯಾವ ತರ ಇರುತ್ತೆ, CAA ವಿಷಯಗಳನ್ನ ಯಾಕೆ ಮುಚ್ಚಿಟ್ಟಿದ್ದಾರೆ. Bengal is not just burning, it is unraveling. And this is not a riot, not a protest. This is Islamist warfare cloaked in victimhood, funded by silence and enabled by cowardice. They told you the Waqf Amendment bill was the start of a Muslim genocide, that BJP is coming for the minorities. But look at what is unfolding. It's Hindus being dragged from homes, temples torched, lives shattered, all in real time. This is not communal tension. This is calculated aggression. The same ones who screamed genocide are now silent because it doesn't fit their script, because the victims
ವಾಟ್ಸಪ್ ಅಲ್ಲಿ ಈ ತರದ ಎಷ್ಟೆಷ್ಟು ವಿಷಯಗಳನ್ನ ನೀವು ಕೂಡ ಕಳಿಸ್ತಾ ಇದ್ದೀರಾ, ನಮ್ಗೆ ತಿಳಿಸೋ ಕೆಲಸ ಮಾಡ್ತಾ ಇದ್ದೀರಾ. ಇದರಲ್ಲಿರುವಂತಹ ವಿಷಯಗಳು ಏನಂದ್ರೆ, ಇವರು ತಿಳಿಸ್ತಾ ಹೋಗ್ತಾರೆ, ಇಲ್ಲಿ ಪಶ್ಚಿಮ ಬಂಗಾಳಲ್ಲಿ ನಡೀತಾ ಇರುವುದು ಯಾವುದೇ ರೀತಿ ವಕ್ಫ್ ಬಿಲ್ ನಡೀತು, ಅದ್ರ ವಿರುದ್ಧ ದಂಗೆ ಎಲ್ಲ ನಡೀತಾ ಇರೋದು. ಆ ರೀತಿ ಸ್ಟ್ರೈಕ್ ಮಾಡೋದಾಗಿದ್ರೆ, ವಕ್ಫ್ ಬಿಲ್ ವಾಪಸ್ ತಗೊಳ್ಳಿ ಅನ್ನೋದಾಗಿದ್ರೆ ಹಿಂದೂಗಳ ಮೇಲೆ ದಾಳಿ ಮಾಡ್ಬೇಕಾಗಿರಲಿಲ್ಲ. ಇಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡ್ಬೇಕು ಅನ್ನೋದೇ ಇವರ ಉದ್ದೇಶ. ಮುಸ್ಲಿಂ ಆಗಿ ಕನ್ವರ್ಟ್ ಆದ್ರೆ ಅವ್ರ ಮೇಲೆ ದಾಳಿ ಆಗೋದಿಲ್ಲ, ನೀವು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿ ಅಂತ ಎದುರಿಸೋ ಉದ್ದೇಶ. ಮುಸ್ಲಿಂ ಆಗಿ ಬದುಕೋರ್ ಮೇಲೆ ಮುಂದೆ ಯಾವತ್ತು ದಾಳಿ ಮಾಡೋದಕ್ಕೆ ಹೋಗೋದಿಲ್ಲ ನಾವು ಅನ್ನೋ ರೀತಿ ಜನರನ್ನ ಎಚ್ಚರಿಸೋ ಉದ್ದೇಶ. ಅದಕ್ಕೋಸ್ಕರ ಫಂಡಿಂಗ್ಗಳು ಆಗಿದೆ ಅಂತಾನೆ ಇವರು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದಾರೆ. ನಿಮಗೂ ಕಾಣಿಸ್ತಾ ಇರಬಹುದು ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ತಾ ಇರೋ ವಿಷಯಗಳು. ಕೇರಳದಲ್ಲಿ ಈ ತರನೇ ಆಗಿದೆ, ಇನ್ನ ಬೇರೆ ಬೇರೆ ಕಡೆ ನಾವು ಎಷ್ಟೋ ಮೂವಿಗಳಲ್ಲಿ ನೋಡಿರ್ತೀವಿ, ಅದರಲ್ಲಿ ತಿಳಿಸೋ ಕೆಲಸ ಮಾಡಿರ್ತಾರೆ. ನೀನು ಇಸ್ಲಾಮಿಕ್ ಬಂದ್ರೆ ನಿಮ್ಮನ್ನ ಕಾಪಾಡೋ ಕೆಲಸ ನಾವು ಮಾಡ್ತೀವಿ, ಇಲ್ಲ ಅಂದ್ರೆ ನಿಮ್ ಮೇಲೆ ದಾಳಿ ಆಗುತ್ತೆ ಅಂತ ಎದುರಿಸಿ ಬದಲಾಯಿಸೋ ಕೆಲಸ, ಧರ್ಮನ ಬದಲಾಯಿಸೋ ಕೆಲಸ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ವಕ್ಫ್ ಬಿಲ್ ವಿರುದ್ಧ ಒಂದು ದಂಗೆ ಅದು ಬೇರೆ ರೀತಿ ಇದ್ರೂ ಕೂಡ ಇಲ್ಲಿ ಜನರನ್ನ ರಸ್ತೆಗೆ ಬಂದು ಸುಟ್ಟಾಕುವಂಥದ್ದು ಏನು, ಅವ್ರ ಮನೆಗಳ ಮೇಲೆ ದಾಳಿ ಮಾಡುವಂಥದ್ದು ಏನು. ಅವ್ರ ವಕ್ಫ್ ಬಿಲ್ ವಿರುದ್ಧ ಆಗಿದ್ರೆ ಅದಕ್ಕೋಸ್ಕರ ಸ್ಟ್ರೈಕ್ ಮಾಡ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗಿ ಕೂತ್ಕೊಳ್ಳಿ. ಪಶ್ಚಿಮ ಬಂಗಾಳ ಹತ್ಕೊಂಡು ಉರಿತಾ ಇದೆ, ಏನ್ ಇದಕ್ಕೆ ಕಾರಣ, ಮೂಲ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಬೇಕು ಅನ್ನೋದು ಇವರು ತಿಳಿಸ್ತಾ ಇರೋದು. ಇವನ್ ಬಂಗಾಳಿಂದ ಬಂದಿರೋ ಎಷ್ಟೋ ಜನ ನಮ್ಮಲ್ಲೂ ಬದುಕ್ತಾ ಇದ್ದಾರೆ ಬಿಡಿ, ಕರ್ನಾಟಕದಲ್ಲೂ. ಪಶ್ಚಿಮ ಬಂಗಾಳಲ್ಲಿ ಇರೋ ಜನಸಂಖ್ಯೆಯಲ್ಲಿ ಕಂಪೇರ್ ಮಾಡೋದಾದ್ರೆ ಹೆಚ್ಚು ಕಡಿಮೆ ಜಾಸ್ತಿ ಜನ ಬಾಂಗ್ಲಾದೇಶದಿಂದ ಬಂದಿರೋ ವಲಸಿಗರೇ ಅಂತಾನೆ ಹೇಳೋದು. ಅಲ್ಲಿರುವಂತವ್ರು ವಿತೌಟ್ ಐಡೆಂಟಿಫಿಕೇಶನ್, ವಿತೌಟ್ ಆಧಾರ್ ಕಾರ್ಡ್ ಬದುಕ್ತಾ ಇದ್ದಾರೆ. ಎಷ್ಟೋ ಜನ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ಗಳನ್ನ ಇಲ್ಲಿ ಪ್ರಿಪೇರ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ನಮ್ಮ ಜೊತೆಗೆ. ಅವ್ರ ವೋಟಿಂಗ್ಗಳು ಕೂಡ ಬಳಕೆ ಆಗ್ತಾ ಇದ್ದಾರೆ. ಜೊತೆಗೆ ಈ ರೀತಿ ದಂಗೆಗಳಿಗೆ ಅವ್ರಿಗೆ ದುಡ್ಡು ಕೊಟ್ಟು ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು. ಒಟ್ನಲ್ಲಿ ಇಲ್ಲಾಗ್ತಾ ಇರೋದು ಧರ್ಮ ಯುದ್ಧ ಅಂತಾನೆ ಇವರು ತಿಳಿಸ್ತಾ ಇರೋದು. ಈ ತರ ವಿಷಯಗಳು ಎಷ್ಟೋ ಇದೆ. ವಿಜಯ್ ಅನ್ನೋರು ಕೂಡ ಮೆಂಬರ್ ಒಬ್ರು, ಅವರು ಕೂಡ ಎಷ್ಟೆಷ್ಟು ಈ ತರದ ವಿಷಯಗಳನ್ನೆಲ್ಲ ಕಳಿಸಿದ್ದಾರೆ. ದಂಗೆಗಳಿಗೆ ಕಾರಣ ಆಗ್ತಾ ಇರೋದು ಯಾರು ಅಲ್ಲ, ನಮ್ಮಲ್ಲಿರುವಂತ ರಾಜಕಾರಣಿಗಳು. ಅವರು ಇಂಟೆನ್ಷನಲಿ ಮಾಡ್ತಾ ಇರೋ ಕೆಲಸಗಳಿಂದ ಹಿಂದೂಗಳ ಮೇಲೆ ದಾಳಿ ಅನ್ನೋದಾಗ್ತಾ ಇದೆ. ಹಿಂದುತ್ವನ ಜನ ಬಿಟ್ಟು ಬೇರೆ ಧರ್ಮದ ಕಡೆ ಮುಖ ಮಾಡ್ಲಿ ಅನ್ನೋದೇ ಇದ್ರ ಉದ್ದೇಶ ಅನ್ನೋದು ಈ ವಿಡಿಯೋಗಳಲ್ಲಿ ಅವ್ರು ತಿಳಿಸಿರುವಂತದ್ದು. ಇನ್ನ ನೂತನ್ ಅನ್ನೋರು ಕೂಡ ಎಷ್ಟೆಷ್ಟು ವಿಷಯಗಳನ್ನ ತಿಳಿಸೋ ಕೆಲಸ ಮಾಡಿದ್ದಾರೆ. ಫ್ರೀಕ್ವೆಂಟ್ ಆಗಿ ಆಗ್ತಾ ಇರೋ ಭೂಕಂಪಗಳ ಬಗ್ಗೆ ಅವರು ರೆಗ್ಯುಲರ್ ಆಗಿ ತಿಳಿಸ್ತಾ ಇರ್ತಾರೆ. ಲಾಸ್ಟ್ 24 hours ಅಂದ್ರೆ 24ನೇ ತಾರೀಕು ಹೆಚ್ಚು ಕಡಿಮೆ ಏಪ್ರಿಲ್ 25, 2025 ಈ ಟೈಮ್ ನಲ್ಲಿ 24 hours ಅಲ್ಲಿ ಎಷ್ಟು ಅರ್ಥಕ್ವೇಕ್ ಆಗಿದೆ, 7 days ಅಲ್ಲಿ ಎಷ್ಟು, ಈ ತರ ಡೀಟೇಲ್ಸ್ ಗಳನ್ನ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ನೂತನ್ ಮೆಂಬರ್. ಒಬ್ಬೊಬ್ರು ಒಂದೊಂದು ವಿಷಯ ತಿಳಿಸ್ತಾ ಇರ್ತೀರಾ. ಅದೇ ಹೇಳ್ತೀವಲ್ಲ, ಒಂದೊಂದು ಬುಕ್ ನ ಒಬ್ಬೊಬ್ರು ಸಂಪಾದನೆ ಮಾಡ್ತಾ ಇರ್ತಾರೆ, ತಿಳ್ಕೊಳ್ತಾ ಇರ್ತಾರೆ. ಅದರಲ್ಲಿರೋ ವಿಷಯಗಳನ್ನ ಎಲ್ಲಾ ಕಡೆ ತಗೊಬಂದು ಒಂದ್ ಕಡೆ ಸೇರಿಸ್ತಾ ಇರ್ತಾರೆ. ಆ ವಿಷಯ ನಮ್ ಕಡೆಯಿಂದ ಒಂದ್ 4 ಜನಕ್ಕೆ ಮತ್ತೆ ಸ್ಪ್ರೆಡ್ ಆಗೋ ಕೆಲಸ ಮಾಡ್ತಾ ಇದೆ. ಅಷ್ಟೇ ಇಲ್ಲಿ ನಾವು ಮಾಡ್ತಾ ಇರೋದು. ನಿಮಗ್ ಗೊತ್ತಿರೋ ವಿಷಯಗಳನ್ನ ನಮಗ್ ತಲುಪಿಸ್ತಾ ಇದ್ದೀರಾ, ನಾವ್ ಈ ವಿಷಯಗಳನ್ನ ಬೇರೆಯವ್ರಿಗೆ ತಲುಪಿಸೋ ಕೆಲಸ ಮಾಡ್ತಾ ಇದೀವಿ. ಒಂದು ವರ್ಷದಲ್ಲಿ 48,000 ಭೂಕಂಪಗಳು ಸಂಭವಿಸ್ತಾ ಇದೆ. ಭೂಮಿನಲ್ಲಿ ಬೇಜಾನಾಗಿ ಫಾಸ್ಟ್ ಆಗಿ ಬದಲಾವಣೆಗಳಾಗ್ತಾ ಇದೆ ಅನ್ನೋದನ್ನ ಇವರು ತಿಳಿಸ್ತಾ ಇದ್ದಾರೆ. ಇನ್ನ ಈ ಕಂಟೆಂಟ್ ಎಲ್ಲ ಅವ್ರು ತಿಳಿಸ್ತಾರೆ. ಅರ್ತ್ ಈಸ್ ಶೇಕಿಂಗ್ ಫಾರ್ ಎವ್ರಿ 26 seconds. ಸೈಂಟಿಸ್ಟ್ಗಳು ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಯಾಕೆ ಭೂಮಿ ಈ ತರ ಆಗ್ತಾ ಇದೆ, ಇದಕ್ಕೋಸ್ಕರನೇ ಭೂಮಿನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು. ಪ್ಲಸ್ ಮೀನುಗಳು ಸಮುದ್ರ ತೀರಕ್ಕೆ ಬಂದು ಸಾಯ್ತಾ ಇರೋದು. ಇನ್ನ ಈ ತರದ ಎಷ್ಟೆಷ್ಟೋ ಕಂಟೆಂಟ್ಗಳು ಅವ್ರು ಹಾಕಿದ್ದಾರೆ. ಪಾಸ್ ಓವರ್ ವೀಕ್ ರೆಡ್ ಡೈಫರ್ ಬಗ್ಗೆ ಏನಾಯ್ತು ವಿಷಯಗಳು ನಾವು ಕೂಡ ಹುಡುಕ್ತಾ ಇದೀವಿ. ರೆಡ್ ಡೈಫರ್ ನ ತೋರಿಸಿದ್ರು. ಈ ರೆಡ್ ಡೈಫರ್ ಗಳ ಬಲಿ ಅನ್ನೋದು ಈ ವೀಕ್ ಅಲ್ಲಿ ಆಗ್ಬೇಕಾಗಿತ್ತು. ಅಂದ್ರೆ ಏಪ್ರಿಲ್ 21, 2025 ಈ ಟೈಮ್ ನಲ್ಲಿ ಆಗ್ಬೇಕಾಗಿತ್ತು. ಒಂದ್ 2-3 ದಿನ ಹೆಚ್ಚು ಕಡಿಮೆ ಆಗಿರ್ಬೋದು. ಆಗಿದ್ರು ಕೂಡ ಇನ್ಫಾರ್ಮೇಶನ್ ಎಲ್ಲೂ ರೀಚ್ ಆಗಿಲ್ಲ. ಇದು ಇಸ್ರೇಲ್ ಅಲ್ಲಿ ಆ ರೆಡ್ ಡೈಫರ್ ಗಳನ್ನ ತಗೊಬಂದು ಇಟ್ಕೊಂಡಿದ್ದಾರೆ. ಬಲಿ ಕೊಡುವಂತ 3 ಹಸುಗಳನ್ನ ತಂದಿಟ್ಕೊಂಡಿದ್ರು. ಅವುಗಳ ಬಲಿ ಆಯ್ತಾ? ಅವುಗಳ ಬಲಿ ಆದ್ರೆ ಯುದ್ಧಕ್ಕೆ ಆದಿ ಅನ್ಕೊಳ್ಳಿ, ಶುರು ಆಗುತ್ತೆ ಎಲ್ಲ ಅನ್ನೋದಕ್ಕೆ ಆ ಬಲಿನೇ ಮೇನ್ ಇಂಪಾರ್ಟೆಂಟ್ ಆಗಿತ್ತು. ಇಲ್ಲಿ 3ನೇ ದೇವಸ್ಥಾನ ಕಟ್ಟಬೇಕು ಅಂದ್ರೆ ಅದನ್ನ ಬಲಿ ಕೊಟ್ಟು 3ನೇ ದೇವಸ್ಥಾನ ಭಗವಂತನಿಗೋಸ್ಕರ ಕಟ್ಟೋ ಪ್ರಯತ್ನದಲ್ಲಿದ್ದಾರೆ ಇಸ್ರೇಲ್ ಅಲ್ಲಿ. ಅಲ್ಲ ಅದನ್ನೇ ತೋರಿಸ್ತಾ ಇರೋದು. ದ ಟೆಂಪಲ್ ಇನ್ಸ್ಟಿಟ್ಯೂಟ್ ಅಂತ 3ನೇ ದೇವಸ್ಥಾನ ಕಟ್ಟೋದಕ್ಕೆ ಮುಂಚೆ ಅವರು ನೆಗೆಟಿವ್ ಎನರ್ಜಿಗಳನ್ನ ನಾಶ ಮಾಡ್ತಾ ಹೋಗ್ತಾರೆ. ಮುಂದೆ ಭಗವಂತ ಬರೋ ಟೈಮ್ಗೆ ನೆಗೆಟಿವ್ ಎನರ್ಜಿ ಎಲ್ಲ ಪೂರ್ತಿಯಾಗಿ ನಾಶ ಆಗಿರುತ್ತೆ. ಈ ತರದ ಎಷ್ಟೆಷ್ಟೋ ವಿಷಯಗಳನ್ನ ನೂತನ್ ಅನ್ನೋರು ಕೂಡ ಕಳಿಸಿದ್ದಾರೆ. ಇಲ್ಲಿ ಪಾಸ್ ಓವರ್ ಡೇ ಸೆಲೆಬ್ರೇಷನ್, ಅಲ್ಲಿ ಆಗ್ತಾ ಇರೋ ಅಂತ ಅನಾಹುತ, ಇನ್ನ ಗರುಡ ಧ್ವಜನ ಜಗನ್ನಾಥ ಮಂದಿರದಲ್ಲಿ ಎತ್ಕೊಂಡು ಹೋದಂತ ಗರುಡ, ಈ ತರದ ಎಷ್ಟೆಷ್ಟೋ ಕಂಟೆಂಟ್ಗಳು ಕೂಡ ನೂತನ್ ಅನ್ನೋರು ಕಳಿಸಿದ್ದಾರೆ. ಇನ್ನ ಮ್ಯಾಸಿವ್ ಸ್ಯಾಂಡ್ ಸ್ಟೋಮ್ ಇರಾಕ್ ಆದಂತದ್ದು
ರಸ್ತೆಗಳೇ ಕಾಣಲಿಲ್ಲ ಅಂತ ಪರಿಸ್ಥಿತಿ ಇರಾಕಲಾಯ್ತು. ಆಕಾಶ ಪೂರ್ತಿ ಬಣ್ಣಗಳಿಂದ ತುಂಬೋಗಿತ್ತು. ಆಕಾಶ ಕಾಣಿಸ್ತಾ ಇದೆ. ಇನ್ನ ಆಕಾಶನ ಕಾಣದೇ ಇರುವಂತ ಪರಿಸ್ಥಿತಿ ಎಷ್ಟೋ ಕಡೆ ಕ್ರಿಯೇಟ್ ಆಯ್ತು. ಇದನ್ನು ಕೂಡ ಕಾಲಜ್ಞಾನಿಗಳು ಹೇಳಿದ್ರು. ನಮ್ ದೇಶದಲ್ಲಿ ನಡೀಲಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ರಿ. ನಮ್ ದೇಶದಲ್ಲೇ ನಡಿಬೇಕು ಅಂತ ಇಲ್ಲ, ಎಲ್ ಬೇಕಾದ್ರೂ ಆಗ್ಬೋದು ಇಂಥದ್ದೆಲ್ಲ. ಏಕೆಂದ್ರೆ ಒಂದಲ್ಲ ಒಂದು ಟೈಮ್ ನಲ್ಲಿ ಎಲ್ಲಾ ಭೂಖಂಡ ಒಂದಾಗಿತ್ತು, ಆಮೇಲೆ ಸಪರೇಟ್ ಆಗ್ತಾ ಹೋಯ್ತು. ಇದನ್ನ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಈಗಲೂ ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಎಷ್ಟೆಷ್ಟೋ ಇರುತ್ತೆ. ಅಂತ ಸನ್ನಿವೇಶಗಳಲ್ಲಿ ಆಕಾಶ ಧೂಳಿನಿಂದ ಮುಚ್ಚೋಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಸಾಕ್ಷಿಯನ್ನು ಆಗಿ ಕಳಿಸಿರುವಂತ ವಿಷಯ ಇದೆಲ್ಲ. ನೂತನನವರು ಎಷ್ಟೆಷ್ಟೋ ವಿಷಯಗಳಿದೆ ಈ ತರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಹೇಳದ್ನಲ್ಲ, ಕಳಿಸ್ತಾನೆ ಇದಾರೆ ಅವ್ರ ಡೀಟೇಲ್ಸ್ ಗಳನ್ನ, ತುಂಬಾ ಇದಾವೆ. ಎಷ್ಟೋ ವಿಷಯಗಳು ನಾವು ತಿಳ್ಕೊಳ್ತಾ ಇದೀವಿ ಇವರಿಂದ. ಪ್ಲಸ್ ಗ್ರೂಪ್ ಗಳಲ್ಲಿ ಆದಷ್ಟು ವಿಷಯಗಳನ್ನ ಶೇರ್ ಮಾಡ್ತಾನೆ ಇರ್ತೀವಿ. ಇನ್ನ ಲೈಟ್ನಿಂಗ್ ಕ್ಲೌಡ್ ಸ್ಟ್ರೈಕ್ ಮೆಂಬರ್, ಇವರು ಕೂಡ ಕೆಲವಷ್ಟು ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇವರು ಸಾಯಿ ಕೃಷ್ಣ ಅವರು, ಲೈಟ್ನಿಂಗ್ ಕ್ಲೌಡ್ ಸ್ಟ್ರೈಕ್ ಮೆಂಬರ್. ಅಂದ್ರೆ ನೀವು ವಾಟ್ಸಪ್ ಅಲ್ಲಿ ಏನ್ ಹೆಸರು ಹಾಕೊಂಡಿರ್ತೀರೋ ಆ ನಂಬರ್ಗಳಿಂದ ನಾವು ಸೇವ್ ಮಾಡಿರ್ತೀವಿ. ನೀವು ಕಳ್ಸಿರುವಂತದ್ದೇ ಇಷ್ಟಿಷ್ಟೋ ವಿಷಯಗಳಿದೆ. ಇವ್ರ ಜೊತೆ ಎಷ್ಟೋ ಜನ ಮಾತಾಡಿ ಅಂತ ಕೇಳ್ತಾ ಇದ್ರಿ. ಅವರು ಕಳ್ಸಿರೋ ವಿಷಯಗಳನ್ನ ನಾವು ಗ್ರೂಪ್ ಅಲ್ಲಿ ಕಳ್ಸಿದೀವಿ. ಪ್ಲಸ್ ನಿಮ್ಗೂ ತಿಳಿಸೋ ಕೆಲಸ ಮಾಡ್ತಾ ಇದೀನಿ. ಅದರಲ್ಲಿರುವಂತ ಇಂಪಾರ್ಟೆಂಟ್ ವಿಷಯಗಳನ್ನ ನೋಡ್ತಾ ಇದೀರಲ್ಲ, ಎಲ್ಲಾ ವಿಷಯಗಳು ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗ್ತಾ ಇದೆ. ಯಾಕೆ ಬೇರೆ ಬೇರೆ ಕೆಟ್ಟದನ್ನೆಲ್ಲ ಶೇರ್ ಮಾಡೋದಕ್ಕಿಂತ ಒಳ್ಳೆ ವಿಷಯಗಳನ್ನ, ಈ ತರದೆಲ್ಲ ನಡೀತಾ ಇದೆ, ಇದರಿಂದ ನಾವು ಎಚ್ಚೆತ್ಕೋಬೇಕು ಅನ್ನೋ ಒಂದು ವಿಷಯಗಳನ್ನ ಶೇರ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಜನ. ನೋಡ್ತಾ ಇದೀರಲ್ಲ ಮಳೆ ಪರಿಣಾಮ ಯಾವ ತರ ಇದೆ. ಇದೆಲ್ಲೋ ಹೊರಗಡೆ ಅಲ್ಲ, ನಮ್ಮ ರಾಜ್ಯದಲ್ಲೇ ಆಗಿರುವಂತದ್ದು. ಕರ್ನಾಟಕದಲ್ಲಿ ಮಳೆ ಬಂದಾಗ ಪರಿಸ್ಥಿತಿ ಯಾವ ತರ ಇದೆ, ಯಾವ ಮಟ್ಟಕ್ಕೆ ಮಳೆ ಬಿದ್ದಿದೆ ಅನ್ನೋದನ್ನ ಒಂದು ಎಕ್ಸಾಂಪಲ್ ಅಷ್ಟೇ ಅವ್ರು ತಿಳಿಸ್ತಾ ಇರೋದು. ಇಲ್ಲಿ ಇರೋ ಶೀಟ್ಗಳೆಲ್ಲ ಕಿತ್ಕೊಂಡು ಹೋಗ್ತಾ ಇದಾವೆ. ಅಷ್ಟು ಜೋರಾದ ಮಳೆ ಗಾಳಿ ಅನ್ನೋದು ಬರ್ತಾ ಇದೆ. ಆ ಶೀಟ್ಗಳ ಅಡಿ ನಿಂತಿದ್ದವ್ರ ಪ್ರಾಣ ಕೂಡ ಗ್ಯಾರಂಟಿ ಇರಲ್ಲ. ಆ ಮಟ್ಟಕ್ಕೆ ಅಲ್ಲಿ ಅನುಭವಗಳು ನಮ್ ಸುತ್ತಮುತ್ತ ನಡೀತಾ ಇರುವಂತ ಇಂಥ ವಿಷಯಗಳನ್ನೇ ನೀವು ಕಳಿಸ್ತಾ ಇರೋದು. ಹೌದು, ಇಲ್ಲೂ ಕೂಡ ಅನುಭವ ಆಗಿದೆ, ಅರ್ಥ ಮಾಡಿಸಿ ಜನಕ್ಕೆ ಅಂತ ತಿಳಿಸೋ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋಬಹುದು. ಏಪ್ರಿಲ್ 22 ಯಾವ ತರ ಗಾಳಿ ಬೀಸ್ತಾ ಇದೆ ನೋಡ್ತಾ ಇರ್ಬೋದು ನೀವು. ಟೆಕ್ಸಾಸ್ ಅಲ್ಲಿ ಇರೋಂತ ಮನೆಗಳೇ ಕಿತ್ಕೊಂಡು ಹೋಗೋ ಕೆಲಸ. ಒಟ್ನಲ್ಲಿ ಪ್ರಕೃತಿ ವಿಕೋಪಗಳು ಅಧಿಕವಾಗಿ ಹೋಗಿದೆ. ತುಂಬಾ ಅಂದ್ರೆ ಇಷ್ಟು ವರ್ಷ ನಾವು ನೋಡದೇ ಇದ್ದಿದ್ದು ಎಷ್ಟೋ ಕಡೆ 1ಕ್ಕೆ 10 ಪಟ್ಟು ಪ್ರಕೃತಿ ವಿಕೋಪಗಳು ಸಂಭವಿಸ್ತಾ ಇದೆ. ಇದೇ ಹೇಳ್ತಾ ಇರೋದು. ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೀವಿ ಅಷ್ಟೇ. ಇನ್ನ ಎಂಡಿಂಗ್ ಸ್ಟೇಜ್ ಅಷ್ಟೊತ್ತಿಗೆ ಏನೇನು ನೋಡ್ಬೇಕು ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಪ್ರಳಯದ ಅಂದ್ರೆ ಪ್ರಕೃತಿಯ ಬದಲಾವಣೆ ಸಮಯದ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೀವಿ ಅನ್ನೋದಕ್ಕೆ ಇಷ್ಟೊಂದು ವಿಡಿಯೋಗಳು. ಜನ ನಮ್ದೇ ಈ ವಿಡಿಯೋಗಳನ್ನ ನಮಗ್ ಕಳ್ಸೋದಿಲ್ಲ. ಇನ್ನ ಪೋಪ್ ಫ್ರಾನ್ಸಿಸ್ ಅವರ ಡೆತ್ ಬಗ್ಗೆ, ನೆಕ್ಸ್ಟ್ ಮಿಸ್ಟ್ರಿ ಆಫ್ ಮ್ಯಾನ್ ಅರೈವ್ಸ್, ನೆಕ್ಸ್ಟ್ ಬರುವಂತ ಪೋಪ್ ಯಾರಾಗಿರ್ತಾರೆ, ಅವರು ಕೊನೆ ಪೋಪ್ ಆಗ್ತಾರೆ ಅನ್ನೋದು ಕೂಡ ಇಲ್ಲಿರುವಂತ ವಿಷಯಗಳು. ಅವರಾದ ಮೇಲೆ ಯಾವುದೇ ರೀತಿ ಧಾರ್ಮಿಕ ಗುರುಗಳು ಅನ್ನೋದು ಇರೋದಿಲ್ಲ. ಆಕಾಶದಲ್ಲಿ ಆಗ್ತಾ ಇರೋ ಬದಲಾವಣೆಗಳು, ಇನ್ನ ಒಟ್ನಲ್ಲಿ ಇಷ್ಟೆಷ್ಟೋ ವಿಷಯಗಳನ್ನ ನೀವು ಕಳ್ಸಿರೋದೇ ನಾನು ತಿಳಿಸುವಂತ ಕೆಲಸ ಮಾಡ್ತಾ ಇರ್ತೀನಿ. The final goal is to eradicate humanity as we know it. Once you understand the final destination, it becomes much easier to look back and identify the psychological conditioning, the biological tampering, the cultural grooming and the educational prepping that we have been subjected to for decades in preparation to making us accept a post-human future. It takes a lot of physical and psychological abuse to get an intelligent species like ours to agree to its own extinction. Most, if not all, that has transcended in the last 60 years was designed to get us closer to accepting such a dystopian reality. Whether you care to accept it or not, we live in a hyper-controlled matrix where our perception of reality is meticulous. ಓವರ್ ಆಲ್ ಆಗಿ ಈ ವಿಡಿಯೋದಲ್ಲೂ ಅದನ್ನೇ ಹೇಳ್ತಾ ಇರೋದು. ಈಗ ಜನಸಂಖ್ಯೆ ಅನ್ನೋದು ಜಾಸ್ತಿ ಆಗಿದೆ. ಈ ಜನಸಂಖ್ಯೆನ ಕಡಿಮೆ ಮಾಡೋದಕ್ಕೆ ಏನ್ ಮಾಡಬೇಕು, ಆ ಪ್ರಯತ್ನಗಳನ್ನ ಎಲ್ಲಾ ದೇಶಗಳು ಸೇರ್ಕೊಂಡು ಮಾಡ್ತಾ ಇದೆ. ಇದನ್ನ ಎದುರಿಸೋದಕ್ಕೆ ಸಿದ್ಧ ಆಗಿ ಅನ್ನೋದಷ್ಟೇ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಒಂದು ಗಾದೆ ಮಾತಿದೆ, ದೊಡ್ಡವರು ಹೇಳಿದ್ರು ಆ ಮಾತುಗಳನ್ನ ಕೂಡ. ಸರ್ವೈವಲ್ ಇಸ್ ದ ಫಿಟ್ಟೆಸ್ಟ್. ಅಂದ್ರೆ ಯಾರು ಕಷ್ಟಗಳಿಂದ ನೊಂದು ಬೆಂದು ಹೊರಗಡೆ ಬದುಕಿ ಉಳಿತಾರೋ ಅವನೇ ಮುಂದೆ ಉದ್ಧಾರ ಆಗುವಂತವನು. ಸರ್ವೈವಲ್ ಆಗೋದೇ ತುಂಬಾ ಕಷ್ಟ. ಆ ಸರ್ವೈವಲ್ ಆಗೋದಕ್ಕೆ ಏನೇನ್ ಮಾಡ್ಬೇಕು ಆ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ದೊಡ್ಡವರು ಹೇಳಿದ್ರು. ಸರ್ವೈವಲ್ ಟೆಕ್ನಿಕ್ಸ್ ನ ಕಲ್ತಿದ್ರೆ ಸಾಕು,
ಅವನು ಬದುಕುಳಿತಾನೆ. ಮರದಿಂದ 1000 ಬೀಜಗಳು ಬೆಳಿಬಹುದು, ಆದ್ರೆ ಮತ್ತೆ ಆ ಜಾಗದಲ್ಲಿ ಮರವಾಗಿ ಹುಟ್ಟೋದು 1, 2 ಇಲ್ಲ 3, 4 ಹುಟ್ಟಬಹುದು, ಬೇಡ 10 ಹುಟ್ಟಬಹುದು. ಅವೇ ಸರ್ವೈವಲ್ ಇಸ್ ದ ಫಿಟ್ಟೆಸ್ಟ್. 1000 ಬೀಜ ಬಿದ್ರೆ 1000ನೂ ಕೂಡ ಮತ್ತೆ ಮರ ಆಗೋದಿಲ್ಲ. 1000ದಲ್ಲಿ 10-15 ಮರಗಳಾಗಿ ಹುಟ್ಟುತ್ತೆ. ಅಂತವ್ರು ನೀವಾಗಿ ಅಂತ ದೊಡ್ಡವರು ಹೇಳಿದ್ರು. ಅಂತದಕ್ಕೆ ನಾವು ಏನ್ ಕಲಿಬೇಕು, ತಿಳ್ಕೊಳ್ಳೋಣ, ಕಲಿಯೋಣ, ಮುಂದೆ ಹೆಜ್ಜೆ ಆಗ್ತಾ ಹೋಗೋಣ. ಇನ್ನ ಬೇರೆ ಬೇರೆ ವಿಷಯಗಳು ನೀವು ಕಳಿಸ್ತಾ ಇರಿ, ನಾವು ತಿಳಿಸ್ತಾ ಇರ್ತೀವಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.